ದೋಸ್ತ ಮಾತಾಡು. ಇದು ಬಸವನಗುಡಿ ಗಾಂಧಿ ಬಜಾರ್ ಬಸವನಗುಡಿ ಗಾಂಧಿ ಬಜಾರು ಶಾಪಿಂಗ್ ಮಾಡಕ್ಕೆ ನೋಡಿ. ನಾವು ಮೆಕ್ಕೆಜೋಳ ತಗೊಂಡಿದೀವಿ, ಬನ್ನಿ ಫ್ರೆಂಡ್ಸ್ ತಿನ್ನೋಣ. ಫ್ರೀ ಕೊಡ್ತೀವಿ. ಏನೋ ಪೊಲೀಸರ ಬಗ್ಗೆ ಏನೋ ಹೇಳ್ತಿದ್ದಲ್ಲ. ತಪ್ಪು ಅವ್ರದಲ್ಲ, ಸಿಸ್ಟಮ್ದು ತಪ್ಪು. ನೋಡಿ ಆಲ್ರೆಡಿ ಎಲ್ಲ ಕಳ್ಳ ಕಾಕರು ವಿಜಿಲ್ ಕೇಳ್ತಾ ಇದೆ ಅಂದ್ರೆ ಅಲರ್ಟ್ ಆಗಬೇಕು. ಅಲ್ಲ, ಇದು ಪೊಲೀಸರಲ್ಲ, ಇದು ಸೆಕ್ಯೂರಿಟಿ ಗಾರ್ಡ್ ಅಂತ. ವಿಡಿಯೋ ಮಾಡಕ್ಕಾಗ ಏನ್ರಿ ಇದು? ಯಪ್ಪ, ಏನು ಇಂಡಿಯನ್ ಫಾರಿನ್? ಏನ್ ಸಾರ್ ಯಾವಾಗ ಸರ್ ಇಂಡಿಯಾ ಪಾಕಿಸ್ತಾನ ಫಾರಿನ್ ಆಗಿತ್ತು? ಈ ಕಡೆ ಹೋಗ್ಬೇಕು. ಊರ್ ಕಡೆ ಕರೆಂಟ್ ಇಲ್ಲ ಅಂತಾರಲ್ಲ ಸರ್. ಈಗ ಮಕ್ಳು ಈ ಕಡೆ ನೋಡಿ ಸರ್, ನೋಡಿ ಸಾಕ? ಭಾಳ ನಾಚಿಕೆ ದೋಸ್ತ. ಇಲ್ಲೊಂದು ವರ್ಕ್ ಫ್ರಮ್ ಹೋಮ್ ಹೋಗ್ತೈತೆ ರೀ. ನಿನ್ನ ವರ್ಕ್ ಫ್ರಮ್ ಹೋಮ್ ಯಾವುದು ತೋರಿಸ್ತಿರ್ಲಿ. ವರ್ಕ್ ಫ್ರಮ್ ಹೋಮ್ 100 ಬಾಲ್ ಮ್ಯಾಚ್. ಶಾಪಿಂಗ್ ಮಾಡಿ ಮುಗಿಸ್ಕೊಂಡ್ ಬಂದ್ವಿ. ನಮ್ಮ ಐಟಮ್ಸ್ ಎಲ್ಲ ರೆಡಿ ಇದೆ. ಬ್ಯಾಟಿಂಗ್ ಆಡೋಣ ಬನ್ನಿ. ಪ್ರಜೆಯಾಗಿ ಏನು ಈ ಸಮಾಜಕ್ಕೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀಯ? ವಾರ ಎಲ್ಲ ದೇಶಕ್ಕೋಸ್ಕರ ದುಡಿತೀವಿ. ಅಂದ್ರೆ ವಾರ ಎಲ್ಲ ದುಡಿತೀವಿ, ಸಂಬಳ ಬರುತ್ತೆ. ಆ ಸಂಬಳನ ಏನು ಬಳಸ್ತೀವಿ? ಯಾಕೆ ಬಳಸ್ತೀವಿ? ದೇಶದಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ, ಯಾರು ಬೆಳೀತಾರೆ, ಯಾರು ಮಾಡ್ತಾರೆ, ಅವ್ರು ಹೋಗಿ ಅವ್ರು ದುಡ್ಡು ಕೊಡ್ತೀವಿ, ಅವ್ರು ತಿರುಗ್ತಾರೆ. ವಿಕೆಟ್ ನೋಡಿ ನಮ್ದು ನಡೀತಾ ಇದೆ. ಏನಿದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಅದು ಮ್ಯಾಚ್ ಯಾರು ಗೊತ್ತಿಲ್ಲ, ಯಾರು ಆಡಿಲ್ಲ, ನೋಡಿಲ್ಲ. ಅದನ್ನ 100 ಬಾಲ್ ಮ್ಯಾಚ್. ಅದು 100 ಬಾಲ್ ಮ್ಯಾಚ್ ನಮಗೆ ಆಡಕ್ ಬರೋದಿಲ್ಲ. ನೋಡಿ ಇವತ್ತು ಕಾರ್ ಹಾಕೋದು ಕಾರ ಜವಾರಿ ಊಟ, ಕಾರ ನೋಡಿ. ಇವತ್ತು ಸಂಡೇ. ನಾವಿವತ್ತು ಒಂದು ಈ ಏನಪ್ಪ ಜವಾರಿ ಮೆಕ್ಕೆಜೋಳ ಇದಕ್ಕೆ ಖಾರ ಏನು ಸಪರೇಟ್ ಹಾಕಿಲ್ಲ ಗುರು, ಹಾಕಿಲ್ಲ. ಈ ಸಮಾಜಕ್ಕೆ ನಮ್ಮ ಕಡೆ ಆದಂತ ಒಂದು ಸಣ್ಣ ಒಂದು ಸಂದೇಶ ಅಂದ್ರೆ ತಪ್ಪಿಲ್ಲ. ಸಂಡೇ ಎಲ್ಲರೂ ಎಣ್ಣೆ ಹೊಡೆದು ಯುವಕರು ಆರೋಗ್ಯ ಲಿವರೆಲ್ಲ ಹಾಳು ಮಾಡಿ, ಹುಡುಗಿ ಟೆನ್ಷನ್ನು, ಫ್ರೆಂಡ್ಸ್ ಕೈ ಕೊಟ್ರು, ಸಂಬಂಧಿಕರಾಗ ಹುಡುಗ ಡಿಸ್ಟಿಂಕ್ಷನ್ ಪಾಸ್ ಆದ. ನೋಡಿ ಆಗ ರೈತರಿಗೂ ಉಪಯೋಗ. ಹಂಗಾಗಿ ನಾವು ಬಸವನಗುಡಿ ಗಾಂಧಿ ಬಜಾರಲ್ಲಿ ಹೋಗಿ ಹಣ್ಣು ಹಂಪಲು ಎಲ್ಲ ತಂದು ಇವತ್ತಿನ ದಿನ ನಮ್ಮ ಕೈಲಾದಂಥ ಒಂದು ಸಂದೇಶ ನಾವು ಸಾರ್ತಾ ಇದ್ದೇವೆ. ಇದು ದಂಟು ನಾವು ತಗೊಂಬಂದ್ರಿ. ಎದಕ್ಕಂದ್ರೆ ಅಲ್ಲೇ ಹಾಕಿಟ್ಕಂತೀವ ಮರೆ, ಸರ್ಕಾರ ಇಡಾಗತ್ತಲ್ಲ ನಮ್ಮ ಊಟ ಇಂದ. ಅದ್ರ ಮುಂದೆಲ್ಲ ಇದ್ಯಾದಿಲ್ಲ. ಇದು ಏನಂದ್ರೆ ಇದು ಹೇಳ್ತೀನಿ, ಇದು ಒಂಥರ ವಿಚಿತ್ರ ಕಟ್, ಇದು ಒಂಥರ ಡಬಲ್ ಮೀನಿಂಗ್ ಕಟ್ ಮಾಡಿಬಿಟ್ಟ ನೀವು. ಇದು ಏನಿಲ್ಲ, ಇಲ್ಲಿ ಸೈಡಲ್ಲಿ ಇರುತ್ತೆ ಅಲ್ಲ, ಇದು ಯಾವುದು ವೇಸ್ಟ್ ಮಾಡಬಾರ್ದು. ಹಂಗಾಗಿ ಇದನ್ನ ಹಾಕ್ಸ್ಕೊಂತ ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮೆಕ್ಕೆಜೋಳಕ್ಕಿಂತ ಇದೇ ಆ್ಯಕ್ಚುಲಿ ಭಾಳ ಒಳ್ಳೆ ಟೇಸ್ಟ್ ಇರುತ್ತೆ. ಪೆಪ್ಪರ್ ಇದೆ. ನಮ್ದೆಲ್ಲಪ್ಪ, ನಂದು ನಿಂದು ಏನಿಲ್ಲ, ಎಲ್ಲ ಆತಂದೆ. ಅವನೇ ನಾನು. నాది నీది ఏమీ లేదు, అన్ని వాడదే, ఆ వాడే నేను. 50 ರೂಪಾಯಿ ಪರವಾಗಿಲ್ಲ. ಅದು ತಿಕ್ಕದಲ್ಲಿ ಇಟ್ಕೊಂಡು ಕೆರಕೊಂಡು ಹಂಗ ಅದಕ್ಕೆ ರುಚಿ ಇರುತ್ತೆ ಅನ್ಸುತ್ತದು. ಅಲ್ಲ, ಹೆಣ್ಮಕ್ಳು ತಿಂತಾರ ಪಾನಿಪುರಿ. ಅದು ಯಾಕೆ ಆಲಿ ತಿಂತಾರೋ ತಿನ್ರಿ, ಬೇಡನಲ್ಲ. ಆದರೆ ಎಲ್ಲೋ ಒಂದು ಕಡೆ ಸ್ವಚ್ಛ ಮಾಡಲ್ಲೇ ತಿಂದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೋಡಿ, ಸಂಡೇ ದಿನ ಎಲ್ಲರೂ ಕುಡಿದು ಹಾಳಾಗಕ್ಕಿಂತ ಅಲ್ಲ, ನಾವು ಮಾಡ್ತೀವಿ, ಆ ಥರ ಎಂತೇನಿಲ್ಲ. ಆದರೆ ಹುಡುಗರು ಯುವಕರು ಈ ಸಮಾಜಕ್ಕೆ ಒಳ್ಳೆ ನಾವು ಇನ್ಸ್ಪಿರೇಷನ್ ಆಗಿರ್ಬೇಕು. ನಾವೇ ಪೂರ ಲಂಗ ಹಿಡಿದ್ರೆ ಈ ಸಮಾಜಕ್ಕೆ ಇನ್ನೇನು ಗತಿ ಅಂತ. ದೇಯ ಖಾರ ಹಾಕಂದೆ ಗುರು ಅವನಿಗೆ. ಬನ್ನಿ, ನಮಗೆ ಕ್ಯಾಮ್ರಾ ಆನ್ ಮಾಡ್ರೆ ಮಾತಾಡಕ್ ಬರಲ್ಲ. ಆದ್ರೆ ನಮ್ಮ ಪ್ರಯತ್ನ ನಮಗೆ ಎಷ್ಟು ತಿಳಿತೋ ಅಷ್ಟನ್ನು ನಾವು ಮಾತಾಡಿದ್ದೇವೆ. ಏನಾರ ಇದ್ರೆ ಹೆಚ್ಚು ಕಮ್ಮಿ ಇದ್ರೆ ಹೊಟ್ಟೆ ಹಾಕಿರಿ. ಮನಸ್ಸು ದೊಡ್ಡದು, ಕನ್ನಡಿಗರು ವಿಶಾಲ ಹೃದಯದವರು, ಎಂತೆಂಥವು ತಡ್ಕಂಡ್ರಿ ಅಂತ ನಮ್ಮ ಒಂದಿಷ್ಟು ತಪ್ಪು ಮಾತುಗಳಲ್ಲಿ ತಪ್ಪಿದ್ರೆ ಏನಾರ ತಡ್ಕರ್ರಿ. ಯಾಕಂದ್ರೆ ಮೊಹಮ್ಮದ್ ಗಜಿನಿ 16 ಸಲ ದಂಡೆ ಎತ್ತಿ ಬಂದು ಕೊಳ್ಳೆ ಹೊಡ್ಕೊಂಡವ. ಅವಾಗ ಸುಮ್ಮನೆ ಇದ್ರಿ.
ಬ್ರಿಟಿಷರು ಬಂದರು ಕೊಳ್ಳೆ ಹೊಡೆದ್ರು, ಅವಾಗೂ ಸುಮ್ಮನೆ ಇದ್ವಿ. ಈಗ ರಾಜಕಾರಣಿಗಳು, ಕಾರ್ಪೊರೇಟ್ಗಳು, MLA MP ಗಳು ಎಲ್ಲರೂ ಕೊಳ್ಳೆ ಹೊಡಕತ್ತಾರ, ಈಗಲೂ ಸುಮ್ಮನೆ ಇದೀವಿ. ನಮ್ಮ ವಿಷಯದಾಗ ಸ್ವಲ್ಪ ತಾವು ಹೊಟ್ಟೆ ಹಾಕೊಂಡ್ಬಿಟ್ರೆ ನಮ್ಮಂತ ಸಣ್ಣ ಪುಟ್ಟ ಕಲಾವಿದರು ಬೆಳೆದು ಬಿಡ್ತೀವಿ. ತಿನ್ನೋಣ ಬನ್ನಿ, ಲೆಟ್ ಸ್ಟಾರ್ಟ್. ಇನ್ನು ನಾವು ತಿಂತೀವಿ. ನೀವು ಎಣ್ಣೆ ಏನಾದ್ರು ತಂದಿದ್ರೆ ಅಲ್ಲೇ ಬಿಟ್ಬಿಟ್ಟು ಇಂಥ ಹಣ್ಣು ಹಂಪಲಗಳನ್ನು ತಿಂದು ಆರೋಗ್ಯಕ್ಕೆ ಒಳ್ಳೇದು ಮಾಡಿಕೊಂಡು ಈ ದೇಶಕ್ಕೆ ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.